ಇದು ನೀವು ಜೀವನದ ಹಾದಿಯಲ್ಲಿ ಶಾಂತಿಯುತವಾಗಿ ನಡೆಯುತ್ತಿರುವಿರಿ. ಸಂತೋಷದಿಂದ ಬಹು ನಿರಾತಂಕವಾಗಿ ಜೀವನ ಸಾಗುತ್ತಿದೆ. ಅಷ್ಟರಲ್ಲೇ ಪ್ರಲೋಭನೆ ಬರುತ್ತದೆ. ಯಾರಿಗೂ ತಿಳಿಯದ ಹಾಗೆ ಒಂದು ಸಣ್ಣ ಸುಳ್ಳನ್ನು ಹೇಳು ಎಂದು ಸನ್ನೆ ಮಾಡುತ್ತದೆ. ಆಗ ಯೇಸು ಸ್ವಾಮಿ ಸತ್ಯದ ಮಾರ್ಗವನ್ನು ತೋರಿಸುತ್ತಾರೆ. ಅವರ ಸತ್ಯವು ಈ ಕತ್ತಲನ್ನು ಕತ್ತರಿಸಿ ಹಾಕುತ್ತದೆ. ಕೆಲವೊಮ್ಮೆ ನಮ್ಮ ನೆರೆಹೊರೆಯವರ ಮೇಲೆ ಕೋಪವು ಬಹಳ ಬೇಗವಾಗಿ ಬರುತ್ತದೆ. ತಡೆ ಹಿಡಿಯದೆ ಬಹಳ ಶಬ್ದದಿಂದ ಹೊರಹಾಕಲು ಮನಸ್ಸು ಬರುತ್ತದೆ. ಆದರೆ ಶಾಂತಿಯ ರಾಜನು ಶಾಂತವಾಗಿ ಹೇಳುತ್ತಾನೆ, ನಾನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ನಿಮ್ಮ ನೆರೆಹೊರೆಯವರನ್ನು ಕ್ಷಮಿಸಿರಿ ಎಂದು. ತದನಂತರ ನಮಗೆ ಬರುವ ಬಹುದೊಡ್ಡ ಶತ್ರು ಎಂದರೆ ಆಲಸ್ಯ. ವಿಶ್ರಾಂತಿಯ ರೂಪದಲ್ಲಿ ಪ್ರಾರ್ಥನೆಯಿಂದ ಹಾಗೂ ಸೇವೆಯಿಂದ ನಮ್ಮನ್ನು ದೂರವಿರಿಸುತ್ತದೆ. ಆದರೆ ಪ್ರಭು ಕ್ರಿಸ್ತರು ನಮ್ಮನ್ನು ಕರೆಯುತ್ತಾರೆ, ಎದ್ದೇಳು, ಉದ್ದೇಶಪೂರಿತವಾಗಿ ನಡೆ ಮುಂದೆ ಎಂದು. ತದನಂತರ ಅಹಂಕಾರವು ನಿಧಾನವಾಗಿ ಒಳಹೊಕ್ಕು ನಿನ್ನನ್ನು ನೀನೇ ಮೆಚ್ಚಿಕೊಳ್ಳುವಂತೆ ಮಾಡುತ್ತದೆ. ಅದು ದೇವರ ಆತ್ಮಕ್ಕೆ ವಿರುದ್ಧವಾದದ್ದು. ಅಹಂಕಾರದಿಂದ ನೀನು ಕುಸಿದು ಬಿದ್ದಾಗ ಯೇಸು ಸ್ವಾಮಿಯು ನಿನ್ನ ಕೈ ಬಿಡುವುದಿಲ್ಲ. ಅವರು ನಿನ್ನ ಕೈಯನ್ನು ಹಿಡಿದು ಮೇಲಕ್ಕೆತ್ತುತ್ತಾರೆ. ಹೀಗೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಪ್ರಲೋಭನೆಯಲ್ಲೂ ಯೇಸು ಸ್ವಾಮಿ ನಿನ್ನೊಂದಿಗೆ ಸದಾ ನಡೆಯುತ್ತಾರೆ. ಹೌದೆಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.